ಪ್ರಿಯಾ ಪ್ರಿಯ ಸುಂದರ ಸುಂದರಿ ನಿನಗೆ ಎಂತ ಅವಸರ? ಪ್ರಿಯಾ ಪ್ರಿಯ ಪ್ರಿಯಾ ಪ್ರಿಯ ಹೇಳಿ ಸಲ್ಲೆ ಆದರೆ ಇನ್ನೊಂದು ವಿಚಾರ. ಅದೇನು ಸುಂದರಿ? ನಮ್ಮ ತಂದೆಯಾದ ಸಮುದ್ರ ರಾಜನ ಮತನ ಮಾಡುವ ಸಮಯದಲ್ಲಿ ಒಂದು ಕಡೆ ಹಾಯಾಲ ಮತ್ತೊಂದು ಕಡೆ ಅಮೃತ ಉದ್ಭವಿಸಿದರೆ ದೇವತೆಗಳಿಗೆ ಅಮೃತ ನೀಡಿ ದಾನವರಿಗೆ ವಿಷ ನೀಡಿ ಇಂಥ ಕಾರ್ಯ ನೀನೇಕೆ ಮಾಡಿದೆ ನಾರಾಯಣ? ಕೇಳಕಾಕೆ
ಲಕ್ಷಣ. ನಿನ್ನ ದರ್ಶನಕ್ಕಾಗಿ ಈ ವೈಕುಂಠಕ್ಕೆ ಬಂದೆನು. ಲಕ್ಷ್ಮೀ ಸಮೇತರಾಗಿ ನಿಮ್ಮನ್ನು ಕಂಡು ಧನ್ಯನಾದೆನು ದೇವ. ಧನ್ಯನಾದೆನು. ನಿಮ್ಮ ಪಾದ ಪದ್ಮಗಳಿಗೆ ವಂದಿಸುವನು ದೇವ. ದಿವ್ಯ ಪ್ರಭಾವ. ಹೌದು ದೇವ, ಹೇಳಿದನು ಕೇಳು. ಅದೇನು ಚೆನ್ನಾಗಿ ಹೇಳು. ಭೂಲೋಕದಲ್ಲಿ ದುಷ್ಟದಾನವರಾದ ಆ ಶಕ್ತಿಸೂದನ ಮತ್ತು ಪ್ರಸೂದನ ಎಂಬ ರಕ್ಕಸರು ಮುನಿಗಳ ತಪಸ್ಸನ್ನು ಕೆಡಿಸಿ ಯಜ್ಞಯಾಗಾದಿಗಳನ್ನು ಭಂಗಪಡಿಸಿ ಸುರನಾರಿಯರನ್ನು ಪರಿಪರಿಯಿಂದ ಬಾಧಿಸಿ ಮಧೋನ್ಮತ್ತರಾಗಿ ಮೆರೆಯುತ್ತಿರುವ ದೇವ. ಇಷ್ಟರಲ್ಲಿ ಈ ವೈಕುಂಠಕ್ಕೆ ದಾಳಿಯನ್ನು ಮಾಡಲು ಬಂದರೂ ಬರಬಹುದು. ಆದ ಕಾರಣ ಆ ದುಷ್ಟ ರಕ್ಕಸರನ್ನು ಹತ ಮಾಡಿಸಿ ಭಕ್ತರ ರಕ್ಷಣೆ ಮಾಡುವುದು ಬಿಟ್ಟು ನೀನು ಈ ರೀತಿ ಶೇಷಶಯನಾಗಿ ಈ ಲಕ್ಷ್ಮೀರನೇ ಆನಂದ ಪರವಶನಾದರೆ ಭಕ್ತರ ಗತಿಯೇನು? ರಕ್ಷಪಾಲನೆ ಲಕ್ಷ್ಮೀರಮಣನೇ. ನಾರಾಯಣ, ನೀವು ಹೇಳುವುದು ನಿಜ. ಹ ಕಾಲಚಕ್ರವು ಸದಾ ಚಾಲನೆಯಲ್ಲಿರುತ್ತದೆ. ಆದರೆ ಈಗ ಲೋಭಾವತಿ ಮದನಿಗೆ ಅವನ ಹೊರಬಲದಿಂದ ಅತಿ ಗರ್ವವು ಬಂದಿರುವುದು. ಹ ಇನ್ನು ಕೆಲ ಕಾಲದಲ್ಲಿಯೇ ಅವರ ಗರ್ವವು ಅವರನ್ನೇ ತಿನ್ನುವುದು. ಹಿಂದಕ್ಕೆ ನೀನವರಿಗೆ ಏಸು ಸಾಧಿಸಿದರು, ನೀನೇನು ಅರಿಯೋದೇನೆ ಹೇಗೆ ನಾರದ? ನಾರಾಯಣ, ಆದರೆ ಕಾಲ ಕೂಡಿ ಬರುವ ತನಕ ಸ್ವಲ್ಪ ಕಾಯಬೇಕು. ಇಷ್ಟೇ ನಮ್ಮ ದೈವ ಸಂಭೂತರಾದ ನಮ್ಮ ಕರ್ತವ್ಯ. ಹೀಗೆ ಸಾರ್ವಜನಿಕನ ಆ ರಕ್ಕಸರ ಸಮಯ ನೋಡಿ ಸೇರಿಸುವೆ ಯಮಸದನ. ಅಮ್ಮ ಲೋಕಮಾತೆ, ನಾರದ, ಅಮ್ಮ ಲೋಕಮಾತೆ ಕ್ಷೀರಸಾಗರ ಸುದ್ದಿ, ನಾರದ, ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಜಗದೋದ್ಧಾರ ಮಾಡಿ ಭಕ್ತರನ್ನು ಕಾಪಾಡಿರೆಂದು ಜಗನ್ಮಯನಿಗೆ ನೀನಾದರೂ ತಿಳಿಸಮ್ಮ ಜನನಿ ತ್ರಿಲೋಕಪಾವನಿ. ವೇದ ಪಾಣಿಯಾದ ನಾರದ, ಅಮ್ಮ ಲೋಕಮಾತೆ, ಜಗತ್ತಿಗೆ ಬಂದ ಆಪತ್ತ ಪರಿಹರಿಸೆಂದು ಈ ಚಿನ್ಮಯನಿಗೆ ಹೇಳಿದರು. ಶಾಂತನೆಯ ಬಿಡಲಿನ ಸಂಸ್ಥೆಯ ಹೇ ಮಾತ್ರೆ ಹರೇ, ನಾರದರ ಹೇಳದಂತೆ ಜಗತ್ತಿಗೆ ಬಂದ ಆಪತ್ತ ಪರಿಹರಿಸೆಂದು ಬೇಡಿಕೊಳ್ಳುವ ದೇವ ಮಹಾನುಭಾವ. ಹೇ ನಾರಿಮಣಿ, ಎನ್ನ ಪ್ರೇಮದ ಹರಗಿರಿ. ಚಳಗಾಲದಲ್ಲಿಯೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿವೆ. ಲೋಕಕಂಟಕರಾದ ಲೋಭಾವತಿಯನ್ನು ಶಿಕ್ಷಿಸಿ ನಾರದ ನಾರಾಯಣ, ಸಮಯದಲ್ಲಿ ಆ ಕೂಡಲ ಮತ ಮಾಡಿಸುವೆನು. ನಾರದ ನೋಡುತ್ತಿರು ನನ್ನ ಲೀಲ ವಿರೋಧ. ದೇವ ದೀನ ಬಾಂಧವ, ನಾರದ ನಾನು ಹೋಗಿ ಬರುವೆ. ಅಪ್ಪಣೆ ಎಂದಯ ಪಾಲಿಸೋ ಪನ್ನಗ ಸೇನ ಪರಮ ಪಾವನ. ಸಂತೋಷದಿಂದ ಹೋಗಿ ಬಾ ಬ್ರಹ್ಮಮಾನು ಸ್ವದ್ಭವ. ಇನ್ನೊಮ್ಮೆ ವೈಕುಂಠಕ್ಕೆ ಬಂದ ಕಾಲಕ್ಕೆ ಅವರನ್ನು ಸಂಹಾರ ಮಾಡುವೆನು. ಭಕ್ತರನ್ನು ಉದ್ಧಾರ ಮಾಡುವೆನು. ನಿರಂಜಿತನಯ ನೆನಪಿರಲಿ ಈ ನುಡಿಯ. ದುಷ್ಟರನು ನಿಷ್ಠರನು ತಂದವನು ನೀನೇ, ಹಳಿಸುವುದು ನಗಿಸುವುದು ಎಲ್ಲವೂ ನೀನೇ. ಭಕ್ತಿ ಕೊಡುವವನು ನೀನೇ, ಮುಕ್ತಿ ಕೊಡುವ
ಮರಳ ಪ್ರಚಂಡನೆಂದೆನಿಸಿದ ಅನುಜ. ಚಟ ಚಟ ಸ್ಫುಟ ದುಃಖಟ ದರ್ಭಟಕ್ಕೆ ಕಾರಬೇಗಿಲಿನಿಂದ ವರವೊಮ್ಮವ ಜ್ವಾಲೆಯಿಂದ ದಿಗ್ದೇವತೆಗಳಿಗೆ ಗರ್ಭಾಭಿಗಳ ಗಲಗಲಂತೆ ಯಾವತ್ತು ಜಗತ್ತೆದೋಳು ನಮಗೆ ವೈರಿಗಳಾದ ಅವನೇ ಪಾಲಕರ ಗಂಟಲ ಕೊಳ್ಳುಗಳನ್ನು ಕಿತ್ತಿ ಬಿಡಿದ ಅನುಜ. ತಮ್ಮ ಪ್ರಸೋದರ, ಈ ಎನ್ನ ಕಾರವಾಳದ ಎನ್ನ ಖಡ್ಗದ ದೆಬ್ಬೆಗೆ ಸೂರ್ಯನ ಪ್ರಕಾಶ ಒಡಗಿತು. ಈ ಎನ್ನ ಕುಡಿ ಮೀಸೆಯ ಕಾಂತಿಯನ್ನು ಕಾರ್ಮಿಲ್ ಬಣ್ಣವನ್ನು ಧಿಕ್ಕರಿಸಿತು. ಆದಿಶೇಷನ ಪಡೆ ಮಂಡಲಕ್ಕೆ ಮಣ್ಣು ಮುತ್ತಿಕೊಂಡಿತು. ಇಂಥ ಮಹಾಪರಕ್ರಮರ ಮುಂದೆ ಬಂದರಾದವರು ನಮ್ಮೆದುರಿಗೆ ನಿಲ್ಲುವರಲ್ಲ. ವಿಷ್ಣು ಎಂಬುವನು ವೈಕುಂಠ ಲೋಕ ಮುಗಿದೆ ನೋಡು. ಆ ವಿಷ್ಣು ಎಂಬುವನು ತನ್ನ ಸತಿ ಲಕ್ಷ್ಮಿಯೊಂದಿಗೆ ಹಟ್ಟಾಸದಿಂದ ಮೆರೆಯುತ್ತಾ ಇರುವನಂತೆ. ಅವನ ಸತಿಯ ನಡುವೆ ಲೀಲಾ ಭಿನ್ನಂದವನ್ನು ಆಡುತ್ತಾ ಇರುವನಂತೆ. ವಾಹುವ ವಾಹುವ ಇವನ ಸಂಬಂಧಕ್ಕೆ ಎದುಗಾಣ ಸಹಜವಾಗಿರುವನು. ನಮ್ಮ ವಂಶದವರ ಮುರಣ ಭಸ್ಮ ಸೂರ ಮುಖ ಸೂರ ಇನ್ನ ಅನೇಕರು ಇವನಿಂದ ಅಂತರಾದರಲ್ಲ. ಇದನ್ನು ನೆನೆಸಿಕೊಂಡರೆ ಬರಲೇ ಈ ವೈಕುಂಠಕ್ಕೆ ನುಗ್ಗಿ ಸುಟ್ಟು ಬೂದಿ ಮಾಡಿ ಅವನ ಹಟ್ಟಾಸವ ಮುರಿದು ಈ ಜಗತ್ತದೊಳಗೆ ಗೈಸಿನ ಜಗತ್ತೆಟ್ಟಿ ವೀರಾರಸದ ಗಟ್ಟೆ ವೀರಾದಿ ವೀರ ರಾಕ್ಷಸ ಕುಲ ರಿಪು ಕುಲ ಕೀರ್ತಿ ನಮಗೆ ಸರಿಸಮನುದಾರರು ಇಲ್ಲ ಎಂಬುವಂತೆ ಜಗಬೇರಿಯನ್ನು ಮುಳುಗಿಸುವ ಬರುವ ಪ್ರಚೋದನ ಈ ಧರಣಿಯಲ್ಲಿ ನಮ್ಮ ಸಮಾನ. ರಕ್ತದ ವೀರರಲ್ಲಿ ಪ್ರಖ್ಯಾತ ನೆನೆಸಿದ ಅನುಜ ಎಂಬ ಗಗನದಲ್ಲಿ ದಿಗಿಲ್ ಭಗಿಲೆಂದ ಸುರ ಲೋಕದ ಪಾವನ ಭೀಕರ ಮತ ರೋಸ ವೇಷಕ್ಕೆ ಕುಲಗಿರಿ ಪರ್ವತಗಳನ್ನು ನಡಗಿದವು. ಯಾವ ಎದುರಾದ ವೈರಿಗಳ ಗಂಡ ಪುಂಡರೀಕನಂತೆ ಅಗೆಗಳ ಮೇಲೆ ಪರಾಕ್ರಮ ತೋರಿಸಿ ಘಾಸಗೊಳಿಸಿ ಅಹೋನಾಶಕ್ಕೆ ಸೋದನ ಕೆಟ್ಟು ಮಹಾತ್ಮಗಳ ಹಾಡುವರ ಜೀವ ಮಿಟ್ಟಿಟ್ಟಾಗುವಂತ ರಾಜಭೋಗ ವಶ ಮಾಡಿಕೊಂಡು ಈ ಲೋಕದಲ್ಲಿ ನಮ್ಮ ಸರಿಸಮನರಾದ ಪರಾಕ್ರಮಗಳಿಲ್ಲ, ನಮ್ಮ ಪುಣ್ಯಕ್ಕೆ ಹೀಡಲ್ಲ ಎಂದಿಗಿಲ್ಲ. ಬಾಪುರೇ, ಆ ಬ್ರಹ್ಮನು ನಮ್ಮ ಮನೆಯಲ್ಲಿ ಜ್ಯೋತಿಷ ಹೇಳಬೇಕು, ವೀರಪಾಕ್ಷನ ಬಂದು ನಮ್ಮ ಮನೆಯಲ್ಲಿ ಕಸ ಕೂಡಿಸಬೇಕು. ಅಹೋ ಅನುಜ, ಆ ಇಂದ್ರನ ಬಂದು ನಮ್ಮ ಮನೆಯ ತಲಬಾಗಿಲು ಕಾಯುವ ಕಾವಲರಾಗಿರಬೇಕು. ಅಹೋ ಅನುಜ, ಇನ್ನು ಮೇಲೆ ನಮ್ಮ ಪುಣ್ಯಕ್ಕೆ ಈಡಿಲ್ಲ, ನಾವೇ ಧನ್ಯರು ನೋಡ. ಈ ವೈಕುಂಠ ಪುಣ್ಯಗೈದ ಸರ್ವ ಲೋಕಕ್ಕೆ ನಾವೇ ಅಧಿಪತಿಗಳಾದ ತರಬೇತಕ್ಕೆ ವೈಕುಂಠದೊಳಗೆ ಹೋಗ
ನಿನ್ನ ಇಷ್ಟದಂತ ಆಗದಯ್ಯ ಒಂದು ಹಳೆ ಪಕ್ಷಿಯ ಮೇಲೆ ಕುಳಿತು ತಾಡೋರು ಸೂರನಾಗಿ ವಿದ್ಯೆ ಮಾಡಿರ್ಬಯ್ಯ ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲ ನೀನೊಬ್ಬ ಧೀರನೇ ನೀನೊಬ್ಬ ಸೂರನೇ ನೀನಂತ ಸಹಜ ಧೀರನಾಗಿದ್ದರೆ ಎನ್ನೊಡನ ಸಿದ್ಧಕ್ಕೆ ವಿದ್ದನಾದ ಸಕ್ಷಿಪತಿ ಬಿಡಿಸುವುದು ನಿನಗೆ ಬಂದ ದುರ್ಗತಿ ಎಲ್ಲ ಹವಿಚಾರನಾದ ವಿಷ್ಣು ಎಂಬ ಪ್ರಶ್ನೆ ಸುಲಕ್ಷಣವಾದ ಲಕ್ಷ್ಮಿಯೊಡನಲ್ಲಿ ಹೋರಾಡುವ ಮೂರ್ಖನೇ ಮೂರ್ಖ ನಿನ್ನ ಮೇಲೆ ಎನಿಗೆ ಅಂತ ಕರುಣೆ ಹುಟ್ಟುವುದು ಅದೇ ಹಾಟಕ್ಕಂದರ ಸಂಹಾರ ಮಾಡದೆ ನಿನಗೆ ಜೀವದಾನ ಮಾಡಿರುವ ನಾರಾಯಣ ಎನ್ನ ಮುಂದೆ ನಡೆಯಲು ನಿನ್ನವೇ ಪ್ರಾಣ ಉಳಿಸುವ ನೋಡಿ ನಿನ್ನ ಪ್ರಾಣ ನಾರಾಯಣ ನೀನ್ಯಾವ ಕದನದ ಪ್ರವೀಣ ಎಂದಕ್ಕೆ ಮುಹೂರ್ವಡಿ ಭೂದಾನ ಬೇಡಿ ಬಲಿ ಚಕ್ರವರ್ತಿನ ಪಾತಾಳಕ್ಕೆ ತುಳಿದ ವೀರನಾದ ವೀರಣ್ಣ ಕಾಸಪ್ಪನ ನರಸಿಂಹ ಅವತಾರದಿಂದ ಒದಗೈತೆ ಬಲಟ್ಟನಾದ ನರಕಾಸುರನ ವರನಾಗಿ ಸಂಹಾರ ಮಾಡಿದೆ ಅಲಯ ಮೂರ್ಖ ಚಂಡ ವಿಕ್ರಮನಾದ ಸೋಮಕಸುರ ಮಚ್ಚ ರೂಪಂ ತಾಳಿ ಕೊಲ್ಲಿಸಿದೆ ಪರಾಕ್ರಮಿಯಾದ ಭಸ್ಮಸುರನ ಮೋಹಿನಿಯಾಗಿ ತಕ್ಕದೈ ನಾಶ ಮಾಡಿ ನಾಶ ಮಾಡಿದೆ ಅಲಯ ಮೂರ್ಖ ಈ ಧರಣಿಯಲ್ಲಿ ನಿನ್ನ ತೀರನನ್ನವರ ನೀನೇ ನಿಜವಾಗಿ ಯಾರು ಯುದ್ಧ ಮಾಡಿರುವ ನಾರಾಯಣ ನಾನೆಂಬಲ್ಲಿ ನಿನ್ನ ಹೇಳಿದನದ ಕೂಡ ನಿನ್ನ ಪ್ರಾಣ
ಮಾಯವಾಗಿ ಹೋದನು. ಹಾ ಅಹೋ ಅಣ್ಣ ಶಕ್ತಿ ಸೋದನ, ನಮ್ಮ ಪ್ರಸೋದನ ಆದ ಕಾರಣ ಇಲ್ಲಿರುವ ಅವನ ಸತಿಮಣಿಯಳಾದ ಲಕ್ಷ್ಮಿ ಎಂಬಳನ್ನು ನಮ್ಮ ಪಟ್ಟಣಕ್ಕೆ ಎಳೆದೊಯ್ಯೋಣ ಅಣ್ಣ. ಅಸುರಗಣ್ಣ ಆ ಹೇ ಸಾಗರ ಸುದ್ದ ಸಿರಿ ಸೌಭಾಗ್ಯವತ ನಿನಗೆ ವಿಷ್ಣುವಿನ ಮೇಲೆ ವರ್ತ ಇನ್ನು ಮೇಲೆ ಕಡು ಪರಾಕ್ರಮ ಶೌರ್ಯತನಾದ ನಾನಾಗುವ ನಿನಗೆ ಜೊತೆ ಇನ್ನೇತಕ್ಕೆ ತಳಭಾವ ಹೇ ಸುಂದರ ನಿನ್ನ ಹತ್ತು ಮೆಚ್ಚಿನ ಸುಂದರನ ಬಂದಿರುವ ಎನ್ನೊಡನೆ ಚಂದದಿಂದ ಬಂದ ಮಾತನಾಡು ನಿನ್ನ ಬಿಡು ಅದೇ ಕತೆ ಆ ಕೈಲಾಗದ ಏಡಿ ವಿಷ್ಣುವಿನಿಂದ ನೀನೇನು ಸುಖವ ಪಡುತ್ತೆ ಪುರ್ಯ ಒಂಟಿಯಾಗಿ ಕೈಗೆ ಸಿಕ್ಕ ನಿನ್ನಂತ ಸುಂದರ ನಾರಿಮಣಿಯನ್ನು ಮನವೊಲಿಸಿ ಕರೆದೊಯ್ಯದ ಎಂದಿಗೆ ಬಿಟ್ಟವನಲ್ಲ ಈ ಶಕ್ತಿ ಸೋದನ. ಇನ್ನು ಮೇಲೆ ಮರೆತು ಬಿಡು ಹಾವೇಡಿ ವಿಷ್ಣುವಿನ ಮೇಲೆ ಭ್ರಾಂತಿ ನಾನೇ ನಿನಗೆ ಸರಿಯಾದ ಜೊತೆ ದಿಟ್ಟಾದ ದಿಟ್ಟಲೋ ಹಾವತ್ತೆ ಸಿಂಹಾಸನಕ್ಕೆ ಸಾಮ್ರಾಟನಾದ ಎನ್ನಂ ನೀನು ಏನು ಬೇಕಾದ್ದು ಬೇಡ. ಈ ಕ್ಷಣದ ನಿನ್ನ ಆಸೆ ಈಡೇರಿಸಿ ನಿನ್ನ ಆನಂದ ಪಡಿಸುವನು. ನಿನಗೆ ಬೇಕಾದರೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ತಂದುಕೊಡಲೆ, ಇಲ್ಲವೇ ರಂಭೆ ಊರ್ವಶಿ ಮೇನಕ ತಿಲೋತ್ತರಮ್ಮ ಸುರನಾರಿಯನ್ನು ತರಸರೆ. ನಿನ್ನ ಚಾಕಾರಿಗೆ ನೇಮಿಸಲ ಹೇಳ ಪ್ರಿಯ ಸುಂದರಿ, ನೀನು ಭಯಪಡದ ಎಲ್ಲ ರೋಹಾವತಿ ಪಟ್ಟಣಕ್ಕೆ ಪ್ರಯಾಣ ಮಾಡಿ ಮನೋಹರಿ ಆಗದಿರುಗಾದರೆ ಹಾಗೆ ಮಾಯಕಾರನಾದ ಆ ಕಪಟ ವಿಷ್ಣುವಿನಲ್ಲೇ ನೀನು ನಮ್ಮ ಅಣ್ಣನಂತ ರಸಿಕನಿಗೆ ಕಾಮನವಿಲ್ಲ. ಹಾಗೆ ಸುಂದರಿ, ಅಂದ ಮೇಲೆ ಅಂತ ಎಂಬೇಡಿಯಾದ ಆ ಮಾಯಕಾರಿಯ ಆಸೆ ಎಂಬಿಡು ನಮ್ಮ ಹಕ್ಕದನಿಗೆ ಮನಗೊಡ. ಹಾಗೆ ಸುಂದರಿ, ಸರಸದಿಂದ ಆತ ಮೇಲೆ ಸುಖದ ಆನಂದದ ಮಾತುಗಳನ್ನಾಡಿ ನಿನಗೆ ಮನಹಾನಂದ ಆಗುವಂತೆ ರತಿ ವಿಲಾಸಗಳು ಕೂಡಿ ತೃಪ್ತಿಯನ್ನು ಪಡಿ. ಹಾಗೆ ಮಾಯಕಾರನ ಸತಿ ಅಂತ ಏಡಿಯ ಮೇಲಕ್ಕೆ ನಿನ್ನ ಭ್ರಾಂತಿ, ಈ ನಿನ್ನ ಅಪಾರ ಪ್ರೀತಿಯನ್ನಿಡು ದಿಟ್ಟಾದ ದಿಟ್ಟನಾದ ನಮ್ಮಣ್ಣ ಶಕ್ತಿ ಸೋದರ ಮೇಲೆ ಮನಸ್ಫೂರ್ತಿಯ. ಹಾಗೆ ಸುಂದರಿ, ಹಾಗಾದರೆ ಮಾತ್ರ ನಿನಗೆ ಸುಖವಾಗುವುದು ನೋಡು ವಿಷ್ಣುವಿನ ರಾಣಿ ಪಡಿಬೇಡಿ. ಓಹೋ ಹಣ್ಣುಗಳಿರ ಸುಂದರಿ, ನೀವು ದಾರು ಸುಂದರೇ ನಾನು ಧಾರ ಎಂದು ಕೇಳ್ತಿರುವಿಯ? ಹೌದು ಸುಂದರೇ, ನಮ್ಮ ಹರಮಂದಿರಕ್ಕೆ ಬಂದು ನನ್ನನ್ನು ಧಾರೆ ಎಂದು ಕೇಳ್ತಿರುವಿಯ? ನಿನ್ನನ್ನು ಎಳೆದುಕೊಂಡು ಹೋಗಲು ಬಂದಿರುವ ವಿಷ್ಣುವಿನ ಸತಿ ಹಣೆಯ ಸುಂದರೇ, ಏನು ಧಾರು? ಯಾವ ದಾರಾದರೂ ಏನು ಸುಂದರೇ? ಹಾಗೆ ಸುಂದರಿ, ಹಣೆಯ ನಾವು ರಕ್ಕಸರು ಸುಂದರಿ, ಇಲ್ಲಿ ಏತಕ್ಕಾಗಿ ಬಂದಿರುವೆ? ನಿನ್ನನ್ನು ಹೊತ್ತೊಯ್ದಕ್ಕೆ ಬಂದಿರ. ದಾನ ಮಾಡಿದ ಅಪರಾಧವೇನಿರುವುದು? ನಿನ್ನ ಗಂಡನ ಅಪರಾಧ ಮಾಡಿದವನು. ಹಣೆಯ ಸುಂದರಿ, ಹೇಳಿದನು ಕೇಳು. ಚೆನ್ನಾಗಿ ಹೇಳು ಸುಂದರೇ. ಯಾಯಾದೇನ
ಗಂಡನೆಂದು ಪ್ರೀತಿಸಿದರೆ ನಿನ್ನ ತನ್ನ ಮಹಾರಾಣಿಯಂತೆ ಆತನೇ ಸಂತೋಷದಿಂದ ಪರೀಕ್ಷಿಸೋಣ. ಅದೇ ವಿಷ್ಣುವಿನ ಸತಿ ಅಣ್ಣಯ್ಯ ಆದ ಕಾರಣ ತಾತ್ಪ್ರಯುಕ್ತ ಎಣ್ಣೆ ಇಲ್ಲದೆ ಬಂದರೆ ಸರಿ, ಇಲ್ಲವಾದರೆ ಬವರು ಕಡೆ ಮುಗಿಯ ಮೇಲಿದ್ದವನು ನಾರಿ ಇಡೀ ನಮ್ಮ ಮಂದಿರಕ್ಕೆ ದಾರಿ. ಅದೇ ಲಕ್ಷ್ಮಿ ಹಲೋ ಕೃಷ್ಣನೇ ಓ ಪಂಚ ವಾಹನದ ಹೆಸರಂತಿದ್ದರೆ ನಿನ್ನ ಕುಂದು ಎಂಬುದು ನಿನ್ನ ಕೈಲೇ ನಾವು ಹಲೋ ಹೊರಬನೆ ಮತ್ತು ಪಂಚ ವಾಹನದ ಭಿಕ್ಷಕನಾದ ಶಂಕರನ ಬಂದರೆ ಅಂದರೆ ದ್ರಾಕ್ಷಯಾಲಯ ಮೇಳದೈದು ಹವನಿಗೆ ನಾ ಅಧ್ಯಕ್ಷನಾಗುವ ನಮ್ಮಿಬ್ಬರ ಸರಿಸಮನ ಪರಾಕ್ರಮಗಳಿಲ್ಲ ನಾರಿ. ಹಲೋ ಕೃಷ್ಣ ಹಲೋ ಧರ್ಮಾರ್ಥ ಹಲೋ ಪಾಪಿಷ್ಟ ನಮಗಿಂತ ಬಲವಂತರ ಧಾರುಣದಿಂದ ಮಾಡುತ್ತಿರುವ ನಮ್ಮ ಧೈರ್ಯವು ಎಷ್ಟು ಕೋಲಾರ ನಿಮ್ಮ ದುರ್ಮಾರ್ಗ ರೀತಿಯನ್ನು ಬಿಟ್ಟು ನನ್ನ ಮಂದಿರವನ್ನು ಬೆಟ್ಟದಿಂದ ಹೊರಟೋಗ ಭ್ರಷ್ಟ ಪರಮ ಪಾಪಿಷ್ಟ. ಹಲೋ ಭ್ರಷ್ಟ ನಿನ್ನ ಕೈಲೇ ಮೂರ್ಖ ನಮ್ಮ ಪಂಥವನ್ನು ಬಿಡುವವರು ನಾವಲ್ಲ, ಖಂಡಿತವಾಗಿ ನಿನ್ನ ಗಂಡನ ಜೀವ ಸಹಿತ ವಿಷ್ಣುವಿನ ಸತಿ ಭಕ್ಷಣೆ ಇದಕ್ಕೆ ಪ್ರತಿ ಮಾತನಾಡದೆ ಎದುರು ಕ್ರಮ ಕೊಡದೆ ಶ್ರೀ ಭವನ ವೀರಾದಿ ವೀರನಾದ ಎಲ್ಲ ಮಾತುಗನ್ನೋಸ್ಕರವಾಗಿ ನಮ್ಮ ಹಾಕ್ರಾಜನನ್ನ ಕೈ ಹಿಡಿದು ಸುಖ ಪಡೆ ಇಂದ್ರಾಕ್ಷಿ ಇದೆಲ್ಲ ನಮ್ಮೆಲ್ಲರ ಅಪೇಕ್ಷೆ. ಅದೇ ನುಡಿ ನುಡಿಗೆ ಕಡು ಬಿಡಿ ನುಡಿಗಳನ್ನು ಆಟಬತ ಕಂಡಂತೆ ಮಾತನಾಡಿ ಎನಗೆ ಇಲ್ಲಿಂದ ಕೋಪಾಗ್ರಗಳು ಸಹಜವಾಗಿ ಮಾತನಾಡಲು ಆ ಬಂಡನಾದ ನಿನ್ನ ಗಂಡನ ಸೆಂಡನ ನೆನೆಸಿಕೊಂಡು ಗೋಳಾಡಬೇಡ. ನೀನು ಸುಖವಾಗಿ ಬಾಳಬೇಕೆಂಬ ಅಪೇಕ್ಷೆ ಇದ್ದರೆ ಬಲ್ಲ ಹೊರಗೂಡು ಇಲ್ಲವಾದ ಬಲ್ಲ ಎಳೆದುಕೊಂಡು ಹೋಗಿ ಕರುಣೆ ಇಲ್ಲದಂತೆ ಈ ಎಲ್ಲ ಕಟಕದಿಂದ ನಿನ್ನನ್ನು ಬಿಡಿಸಿಕೊಳ್ಳುವ ಬಲ್ಲಟ್ಟಿನಾರು ನಾನು ನೋಡಿಕೊಳ್ಳುವ ಲಕ್ಷ್ಮಿ. ನಿನ್ನ ಅಭಿಪ್ರಾಯವನ್ನು ನಾರಿ ವೈಯಾರಿ ಎಂದು ಹೊಗಳುತ್ತಿರುವೆಯ ವೈಯಾರಿ ಅಂದರೆ ನಿನ್ನನ್ನು ತಯಾರ ಮಾಡಿ ಕಳಿಸಿಬಿಡುವ ಇಲ್ಲೋ ಭ್ರಷ್ಟ ಧರ್ಮಾರ್ಥ ಪಾಪಿಷ್ಟ ನೀಚಮ್ಮ ನೀತಿಲ್ಲದ ಪಾಪಿಗೆ ಮನೆಯಿಂದ ಮಂದಿರವನ್ನು ಬಿಟ್ಟು ಹೋಗು. ಸಹಜವಾಗಿ ನೋಡಿದ್ರೆ ಸುಂದರ
ಕಣ್ಣು ಮರಿಯಾಗಿ ಅಮಾವಾಸ್ಯ ದಿನದಂದು ಯಾರಿಗೆ ಕಾಣದಂತೆ ಮಾಯವಾಗಿ ಹೋದನು. ಅದೇನು ಸತಿ ಬಾಪ್ರೇ ಈ ನಿನ್ನ ಬಾಪ್ರೇ ಈ ನಿನ್ನ ನೇತ್ರಗಳನ್ನು ಕಂಡು ಕಮಲವು ಬಾಡಿ ಹೋಯಿತು. ಈ ನಿನ್ನ ಬಡ ನಡುವಿನ ನಡಿಗೆಯನ್ನು ಕಂಡು ಸಿಂಹವು ಕೈ ಸೇರಿತು. ಅದೇ ಸುಂದರಿ ಈ ನಿನ್ನ ಜಡಮುಡಿಯನ್ನು ಕಂಡು ಸರ್ಪವು ಎಡೆತ್ತಿದಂತಾಯ್ತು. ಕ್ಷೀರಸಾಗರನ ಕುವಾರಿ ದಿಟ್ಟಾದ ದಿಟ್ಟನಾದ ನಮ್ಮ ಅಣ್ಣನು ನಿನ್ನ ಮೇಲೆ ಮನಸ್ಸಿಟ್ಟು ನಮ್ಮ ಪಟ್ಟಣ ಸಹಿತ ಸರ್ವಮರ್ತಪಟ್ಟ. ಆದ ಕಾರಣ ಇಂಥ ದೃಢಬಲ ಮನಸ್ಸಿನಿಂದ ನಿನ್ನ ನೆನಪಿನ ನಮ್ಮ ಅಣ್ಣನನ್ನು ಕರುಣೆಯಿಂದ ನೋಡು, ಪ್ರೀತಿಯಿಂದ ಮಾತನಾಡು. ಹಾಗೆ ಚಂದೊಳ್ಳೆ ಚೆಲುವೆ, ಈ ನಿನ್ನ ರೂಪಕ್ಕೆ ಸರಿಯಾಗಿರುವರು ಹೇಳು. ಅದೇ ಸುಂದರಿ, ಈ ನಿನ್ನ ಕೈ ಬಳೆಯ ಬಣ್ಣದ ಪ್ರಕಾಶ ಸೂರ್ಯ ಚಂದ್ರನ ಪ್ರಕಾಶಕ್ಕಿಂತಲೂ ಅಧಿಕವಾಗಿರುವುದು ಕೇಳಿಯ ಲಕ್ಷ್ಮಿ ಅಮ್ಮನಾರಿ. ಬೇಗನ ನಮ್ಮಣ್ಣನನ್ನು ವರಿಸಿಬಾರೆ ಒಯ್ಯಾರಿ. ಅದೇ ವಿಷ್ಣುವನ ಸತಿ ನೀನಂತ ನೀನೆಂತ ಕೆಟ್ಟ ಜಾತಿ? ನಮ್ಮ ಪಟ್ಟಣಕ್ಕೆ ಇದ್ದಿಂದ ಬಾಯಿಂದ ಕರ್ತಾರೆ ಬಲ್ಲಲ್ಲಿವೆ ತುಂಬಾ ಪುರ್ಯಾರ ಗಲಿಯಲ್ಲಿ ನಿನ್ನ ಎಳದೊಯ್ಯುವ ತ್ರಾಣ ನಮ್ಮಲ್ಲಿಲ್ಲವೇ? ಆದರೆ ಅದರಿಂದ ಸುಖ ಸಿಗಲಾರದನ್ನು ನಿನ್ನ ಇಷ್ಟು ಪ್ರೀತಿಯಿಂದ ಮನವೊಪ್ಪಿಸಿ ಕರೆದುಕೊಂಡು ಹೋಗಬೇಕು ಎಂಬ ಎನ್ನ ಮನವೈತಿರುವಾಗ ಇದಕ್ಕೆ ಮುಂದೆ ಮಾತನಾಡಿದರೆ ಕೆಲವರಿಗೆ ಎಳೆದುಕೊಂಡು ಹೋಗಿ ನೀನು ಮನವರಿಯುವ ತನಕ ಕಾರ್ಯಗೃಹದಲ್ಲಿ ಕಳೆ ಹಾಕುವೆ. ಯಾಕೆ ಕಾಂತೇಂದು ಕರೆಯಬೇಡ. ಆದರೆ ತಾವರೆಯ ಪುಷ್ಪದಂತಿರುವ ನಿನ್ನ ಮೃದವಾದ ದೇಹಕ್ಕೆ ಕಷ್ಟ ಕೊಡದೆ ಎನ್ನ ಸಾಧನೆ ಮಾಡಿಕೊಳ್ಳಬೇಕೆ ಅಭಿಲಾಷದಿಂದ ನಿನ್ನನ್ನು ಕೇಳಿಕೊಳ್ಳುವೆ. ಕೇಳ್ತೀಯ ಲಕ್ಷ್ಮಿ ಎಂಬ ಸುಂದರಿ ನಿನ್ನ ಅಭಿಪ್ರಾಯವನ್ನು ನಾರಿ ಒಯ್ಯಾವೆ. ನಿನ್ನಂತ ಮೋಕ್ಷವನ್ನು ನಾನು ಸರ್ವತಾ ಬಯಸಲಾರದ ಬೇಡ. ಹೆಚ್ಚಿನ ಮಾತನಾಡಿ ಕೆಟ್ಟು ಹೋಗಬೇಡ. ಅಹೋ ಅಗ್ರಜ, ಈಗೋ ಈ ಭ್ರಷ್ಟ ಲಕ್ಷ್ಮಿ ನುಡುವ ನುಡಿಯನ್ನು ಕೇಳಿಯಾ? ಹೇಳಿದಾನುಜ ಈ ವಿಷ್ಣುವೇ ಶಿವನಿಗೆ ಶ್ರೇಷ್ಠ ಪತಿ ಅಂತೆ. ಬೋಳಿನ
ನಿನ್ನ ಪತಿಯ ಸುದ್ದಿ ಎಲ್ಲ ಮುಂದೆ ಚಿತ್ತಿ ಹೇಳಬೇಡ. ಸಹಜವಾಗಿ ಹೇಳಿ. ನಿನ್ನ ಗಂಡ ನಂಬ ಭ್ರಷ್ಟನು ಯಮಗೆ ಭಯಪಟ್ಟು ಓಡಿ ಹೋದನು. ಬರುವನ ಸ್ವಲ್ಪ ತಾಳು. ಅದೇ ಸುಂದರಿ, ಏನೋ ಹಲಮನೆ. ಆದ ಕಾರಣ ನೀನು ನಮ್ಮ ನಗರಕ್ಕೆ ಬಾರೂಪವತೆ, ಇಲ್ಲವಾದರೆ ಬಳಿರ ಬಂದು ಘಟೆ. ಅದೇ ಸುಂದರ, ಏನೋ ಹಲಮನೆ. ತ್ರಿಲೋಕವನ್ನ ಕೆಳಗೆ ಮಾಡುವ ದಿಟ್ಟಾದ ದಿಟ್ಟ ಶಕ್ತಿ ಸೋದರ ಮಹಾರಾಜನಿಗೆ ಆ ನಿನ್ನ ಗಂಡನ ಎದುರು ಯಾವ ಲೋಕಕ್ಕೆ ಓಡಬಲ್ಲ? ಏನೋ ಹಲಮನೆ. ಅವನು ಎನ್ನೊಡನೆ ಸಮರಕ್ಕೆ ಬಂದರೆ ಬಳಿರ ಮಾತಿಗೆ ರೀತಿ ತಪ್ಪಿ ಬೇಸರಾಗುವ ನುಡಿಗಳನ್ನು ಬಿತ್ತರಿಸಬೇಡ. ಏನೋ ಹಲಮನೆ. ಬೆಳಗಿನ ಜಾವ ಬಾಲ ಭಾಸ್ಕರನಂತೆ ಕಂಗೊಳಿಸುವ ಸುಂದರಿ ಸೂರ್ಯನ ಕಿರಣದಂತೆ ಮನೋಹರವಾಗಿ ಮನಮಚ್ಚಿಸುವ ಪನಿವೆಡೆ ನಿನ್ನಂತ ರೂಪವತಿಯನ್ನು ಪ್ರೀತಿಸುವುದು ಆ ನಿನ್ನ ಗಂಡನ ಸರಿಜೋಡಿಯಲ್ಲ. ಆದ್ದರಿಂದ ಮರೆತು ಬಿಡು ಆ ಏಡಿ ವಿಷ್ಣುವಿನ ಸ್ವರ್ಣನಾರಿ, ನಾನು ನಿನಗೆ ತಕ್ಕಾದ ಸೂರ್ಯನಂತ ತಿಳಿನಾರಿ ಇಡೀ ನಮ್ಮ ಏನೋ ಭ್ರಷ್ಟರೇ. ನಾನು ಎಷ್ಟು ವಿಧದಿಂದ ಹೇಳಿದ್ರು ನಿಮಗೆ ಬುದ್ಧಿ ಬರಲಿಲ್ಲ. ನಾನು ನಿಮಗೆ ಘೋರವಾದ ಶಾಪವನ್ನು ಕೊಡುವೆನು. ನಿನ್ನಂತ ಹೆಣ್ಣು ಶಾಪ ಎಮಗೆ ಎಷ್ಟು ಮಾತ್ರಕ್ಕೆ ತೊಟ್ಟುವುದು? ನನ್ನ ಶಾಪ ನಿಮಗೆ ಕಟ್ಟುವುದಿಲ್ಲವೇ? ಯಾರು ಹೇಳಿದರು? ಒಂದು ಹೆಣ್ಣಿನ ಶಾಪ ತಟ್ಟೆ ಕಟ್ಟುವುದು. ಶಾಪ ಏಡೆ ಕೊಡುವೆ ನನ್ನನ್ನ ಪರಿಪರಿಯಿಂದ ಘೋರಾಡಿಸಿದೆಯಲ್ಲ. ನನ್ನ ವಂಶವು ಗಂಡನ ವಂಶ ನನ್ನ ವಂಶದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಬಾರದು. ಅದೆಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ನಿನ್ನ ಬಾಯಲ್ಲಿ ಹೊರಬಿಡವೆ. ನಿನ್ನ ಗಂಡನ ಬಾಯಿಗಳ ನಿನ್ನ ನಾಲಿಗೆ ಸೇವೆ ಮಾಡುವೆ. ನನ್ನ ಶಾಪ ನಿಮಗೆ ತೊಟ್ಟಲು ಭ್ರಷ್ಟ. ಆ ಹೇ ಬಂಡ ಮುಂಡೆ, ನಮ್ಮ ವಂಶ ಹಾಳಾಗಲೆಂದು ಮಗಳಿವಯ್ಯ, ನಿನ್ನಂತ ಭ್ರಷ್ಟೆಯ ಮುಂದೆ ಶಾಪ ನಮಗೆ ತೊಟ್ಟುವುದೇ? ಸಹಜವಾಗಿ ತಟ್ಟುವುದು. ಏನೋ ಹೊರಬರೆ. ನಿನ್ನ ಜನ ಮುಡಿಯ ಮಿಡಿದೆಳೆದರೆ ನಮ್ಮ ರಾಕ್ಷಸ ಕುಲದ ಕೀರ್ತಿ ಬರುವುದಲ್ಲದೆ ಮುಂದೆ ಎಲ್ಲಿಂದ ಬರುವುದು ಮಾಡ್ತಾರೆ? ಏ ಸುಂದರ, ಆಹೋ ಸೊಲ್ಲಗೆ ಹರಿಯ ನನ್ನ ಬಂಡನು ಸೊಲ್ಲಗೆ ಹರಿಯ ನನ್ನ ಬಲ್ಲಿದವನನ್ನು ಬಗಳಿವೆಯಲ್ಲ. ಏಕಂತ ಅಂತ ಬಲ್ಲಿದವನಾದರೆ ನಿನ್ನ ಗಂಡನ ಎಮಗೊಪ್ಪಿಸಿ ಓಡಿ ಹೋದನೇತಕ್ಕೆ ಅಂದರೆ ಆಹೋ ಅನುಜನಾದ ತಮ್ಮ ಪ್ರಸೋದನ ಈ ಗೈ ಹಾಳಿಯ ನುಡಿಯ ಹೇಳಿದೆಯ? ಇವಳ ಮಾತಿಗೆ ಮರ್ಯಾದೆ ಕೊಡದ ನಮ್ಮ ನಗರಕ್ಕೆ ಎಲ್ಲ ದೈಜನ ನಡೆಯಡಿ ಅನುಜ, ಈ ಮಾತು ಸಹಜ. ನಾರಿ ಹೇಳುವನು ಕೇಳಿ ಒಂದು ಸಾರಿ ಚೆನ್ನಾಗಿ ಮಗಳು. ಆ ಪ್ರಶ್ನ ವಿಷ್ಣುವನ್ನು ಮರಿ ನಿನಗೆ ಗಂಡನೆಂದರೆ ನಮ್ಮ ಅಣ್ಣನೇ ಸರಿ. ಹಾಗೆ ಸುಂದರಿ, ಈ ಮಾತನ್ನು ಮೀರಿ ನಡೆದರೆ ನಿನ್ನ ಗೋಳಾಟ ನೋಡಲಿ ಈ ಸಭೆ ಜನರು ಸೇರಿ. ಹಾಗೆ ವಿಷ್ಣುವಿನ ಸತಿ, ಈ ನಿನ್ನ ಸೀರೆಯನ್ನು ಸೆಳೆದರೆ ಹೋಗುವುದು ನಿನ್ನ ಮಾನಹಾರಿ. ಈ ನಮ್ಮ ಕೈಯಿಂದ ನಿನ್ನ ಸೆರೆ ಬಿಟ್ಟುವರಾರೇ ಸಿಂಗಾರಿ. ಮೂರು ಲೋಕದಲ್ಲಿ ನೀನೆ ಮಹಾ ಸುಂದರಿ. ಹಾಗೆ ನಾಟ್ಯ ಮಯೂರಿ, ಯಂತ್ರನ ಹಣೆಯನ್ನು ಬಯಸಿದಂತೆ ನಮ್ಮ ಅಗ್ರಜನು ನಿನ್ನ ಬಯಸಿರುವನೇ ನಾರಿ.
ನೀನು ನಮ್ಮಣ್ಣನು ಕೂಡ ಸೇರಿ ಮನಸ್ಸೊಂದಾಗಿ ಬರ್ತಾರೆ ಉತ್ತಮವಾದ ಪುತ್ರ ಸಂತಾನವನ್ನು ಎತ್ತುಕೊಂಡು ಮತಿವೀರ ವಿಷ್ಣುನು ಮತ್ತು ಸುಂದರಿ ನೀನು ನಮ್ಮ ಬಂಧು ಬಾಂಧವರು ಬರ್ತಾರೆ ನಿನಗೆ ಸುಖವಾಗುವುದು ನೋಡು ಬಾಬಾ ನಳನಂಬಿಕೆ ನೀನಾಗಬಾ ನಮ್ಮಣ್ಣನಿಗೆ ಪ್ರಾಣನಾಗೆ ಆಹೋ ಅಣ್ಣಯ್ಯ ಸುಂದರಿ ಹೀಗೋ ನನಗೆ ಕರಮರದ ಸರವಾಗಿ ವೇಳ ಕೊಡುವೆನು ಎನ್ನ ಸೆರೆಯನ್ನು ಬಿಟ್ಟಿಲಿಂದ ಹೊರಟೋಗ ಹಣ್ಣ ಬರೋವನಿಗೆ ಪುಣ್ಯ ಅದೇ ಸುಂದರ ನಿನ್ನ ಗೋಲಾಟವನ್ನು ನನಗೆ ನೋಡಲಾರದ ನಿನ್ನ ಮೇಲೆ ಕರಗ ಹುಟ್ಟಿತು ಎನ್ನ ಮನ ಕರಗಿತು ಆದ ಕಾರಣ ನಿನ್ನ ಸರಿಯನ್ನು ಬಿಟ್ಟು ಬಿಡಬೇ ನಿನ್ನ ಹೋಗಬಹುದು ತಮ್ಮನಾದ ಪ್ರಸೋದನ ಅಹೋ ಅಣ್ಣ ಶಕ್ತಿ ಸೋದರ ಈ ವನಿತ ಮನೆಗಳ ಸೆರೆಯ ಬೆಟ್ಟ ಸೂರರಾದ ನಾವೇ ಆ ಎಂಬೇಡಿ ಬಿಷ್ಟಿಯಲ್ಲಿ ಅಡಗಿರುವನ ಅಲ್ಲಿಗೆ ಹೋಗಿ ಸೆದೆಪಡೆದು ಅವನನ್ನು ಸೆದೆಪಡೆದು ತೀರ ನಡೆಸಿಕೊಂಡು ನಡೆಯುವ ತಮ್ಮ ಇದೇ ಮಾತು ನೋಡು ಸಹಜ ಅಹೇ ಸುರನಾರಿ ನಮ್ಮ ಹಾಕ್ರಾಜನ ಹಾಕ್ನೆ ಆಯ್ತು ನಿನ್ನ ಸೆರೆ ಬಿಡುವೆ ನಿನ್ನ ಮಂದಿರಕ್ಕೆ ಹೋಗಬಹುದು ಬಳಿ ಸಾರಥಿ ಆ ವಿಷ್ಣು ಎಂಬ ಭ್ರಷ್ಟನ್ನು ಎಲ್ಲಿ ಅಡಿಕೊಂಡರು ಬಿಡಲಾರವ ನಾವು ಸಾರಥಿ ನಮ್ಮ ರಥವನ್ನು ಬಿಡಬೇಕು ನಾವು ಸಾರಥಿ ವಾರ್ಷಿಕೆ ನಿಮ್ಮ ನನ್ನ ಪ್ರಾಣದಂತನ್ನು ಎಲ್ಲರೂ ಆತನಲ್ಲಿಗೆ ಹೋಗ ನಡೆಸಾರತ್ತೆ ವಿಶಾಲಮತಿ ನಿನ್ನ ಗಂಡ ಹೇಳ್ದ ಕೇಳ್ದ ಬಳ್ಳಾರಿ ಹೊಂಟ್ಬಿಟ್ಟಂಗೆ ಓಹೋ ಪ್ರಾಣಕಾಂತ ನನ್ನನ್ನು ಆ ಗೋಡರ ಕೈಗೆ ಒಪ್ಪಿಸಿ ನೀನು ಎತ್ತಲು ಮಾಯವಾಗಿರುವುದು ಕಾರಣ ನನ್ನನ್ನು ಆ ಧರ್ಮವನ್ನು ಪರಪರಿಂದ ಗೋಳಾಡಿಸಿದರು ಎನ್ನ ಮಾನವನ್ನು ಕಳೆದರು ಇದಕ್ಕೆ ಗತಿಯನ್ನು ಮಾಡಬೇಕು ಕಾಂತ ಭಗವಂತ ನಾನು ಮಾಯವಾಗಿ ಹೋಗಿ ಮುಂದೆ ಆಲೋಚನೆ ಮಾಡಿ ಆ ಮೂರ್ಖರ ಮುಂದಗಳನ್ನು ಚೆಲ್ಲಾಡುವುದರೇ ನಾಟಕಕ್ಕೆ ಎಸಲಾಟಕ್ಕೆ ಬಾರದಿ ಕಾಂತೆ ಸುದರ್ಶನ ನನ್ನ ಜಾಗೃತಿ ನಿಮ್ಮ ದೇವಾ ಕುಟಿ ಕೆಂಪ ಸಿಂಹದ ದನಿಗೆ ತಡಲ್ಪಟ್ಟ
ಮಾತನಾಡಿಸುವ ನೀನು ದಾರೋ ಮಗನೇ ಭೂಪತಿ, ಎಳೆಯ ಮಳೆಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು, ಧರ್ಮ ಮಾಡುವನ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು, ಯುದ್ಧ ಮಾಡುವನ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು, ಲಗ್ನ ಮಾಡಿಕೊಂಡವನ ಪರಾಕ್ರಮವಂತೂ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು, ಕಣ ಮಾಡುವನ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು, ಈ ಕೊಳಗಲ್ಲು ಸಾರಥಿ ಪರಾಕ್ರಮವು ಬೆಳಕರೊಳಗೆ ತಿಳಿಯುವುದು. ದೊರೆಯೇ ತಮ್ಮ ನಾಮಾಗಿದ್ದಾದರೆ ಸಾರಥಿ ನಮ್ಮ ನಾಮ ಹಾಕಿದವೇನೆಂದರೆ ಏನು ದೇವ? ಚಂಡ ಪ್ರಚಂಡ ಭುಜ ಬಲು ದಂಡ ಕಂಡನದೊಳೆದುರಾದ ಬಂಡನ ಮಂಡೆಗಳು ತುಂಡು ತುಂಡು ಮಾಡುವ ಗಂಡ ಬೇರುಂಡ ಬ್ರಹ್ಮಾಂಡಕ್ಕೆ ಅಧಿಪತಿಯಾದ ಶ್ರೀಮೂರ್ತಿಗಳಲ್ಲಿ ಶ್ರೇಷ್ಠನಾದ ಶ್ರೀಮನ್ನಾರಾಯಣನ ಹಸ್ತದಲ್ಲಿ ಪ್ರಸಿದ್ಧನೆಂದು ಬರೆಯುವ ಸುದರ್ಶನೆಂಬ ಚಾಣ ಎದುರಾಗಿ ಬಂದ 13 ರುಂಡಗಳನ್ನು ಕಂಡರಿಸಿ ಕಂಡಾಡುವ ಕದನ ಪ್ರವೀಣ ಎನಗ್ಯಾರ ಸರಿಸಮನರಾಗಿ ನಿಲ್ಲುವರು ಜಾಣ ವೀರ ಸುದರ್ಶನವರಿಗಾದರೆ ಬಂಧಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ಆ ಮಂದಿ ಅಂಗಡಿ ಮೇಲೆ ಕೂತ್ಕೊಂಡು ತೂಕಡಿಸ್ಬೇಡಪ್ಪ, ಸಾಧನ ಮುಂದಕ್ಕೆ ಬಿದ್ದಿ. ಸಾರಥಿ ಈ ಸಭಾ ಮತಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಶಿಷ್ಟರಂ ರಕ್ಷಿಸುವ ದುಷ್ಟರಂ ಭೂಪತಿ, ಈ ಸಭಾ ಮತಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ದುಷ್ಟರಂ ಶಿಕ್ಷಿಸುವ ಶಿಷ್ಟರಂ ರಕ್ಷಿಸುವ ಅವತಾರ ಮಹಿಮನಾದ ಶ್ರೀಮನ್ ಮಹಾವಿಷ್ಣುವಿನ ನಿನ್ನೆಯ ದಿನ ಹೆಮ್ಮೆ ಕರೆಯಿಸಿ ಸಾರಥಿ ಭೂಪತಿ, ಈ ದೇವತರಿಗೆ ಬಾಧೆಯಂ ಪಟ್ಟ ಕುಲ್ಲ ರಾಕ್ಷಸರಾದ ಶಕ್ತಿಸುಧನ ಪ್ರಚೋದನ ಹಂಬೋರಿಗೆ ಜೀವಿಗಳಿಂದ ಮರಣ ಬಾರದಂತೆ ಆ ಪರಶಿವನು ವರವನ್ನು ಕೊಟ್ಟಿರುವುದಾದ ಕಾರಣ ಶ್ರೀಹರಿಯು ಇದನ್ನು ತಿಳಿದು ಸೋಲು ಅನುಭವಿಸಿ ಹಿಂದಿರುಗಿ ಬಂದಿರುವನಾದ ಕಾರಣ ಆ ಮಹಾಮಹಿಮನಿಗೆ ಇದರ ಮರ್ಮವನ್ನೇಳಿ ಎನ್ನನ್ನು ವರ್ಣಿಸಿ ಜೀವ ಇಲ್ಲದ ನನ್ನನ್ನು ಯುದ್ಧಕ್ಕೆ ಹೋಗಿಸಿ ಜೀವ ಇಲ್ಲದ ನಾನು ಆ ಕುಳ್ಳರನ್ನು ಸಂಹರಿಸಿ ಶ್ರೀಹರಿ ಕೃಪೆಗೆ ಪಾತ್ರನಾಗಬೇಕೆಂದು ವರ್ಣವಾಯಿತು ಕಂಡಿಯ ಸಾರಥಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ವಿಷ್ಣುದೇವನು ಎಲ್ಲಿರುವನು ಅಲ್ಲಿಗೆ ಸೂಟಿಯಿಂದ ರಥವನ್ನು ಬಿಡುವಂತ ನಾವು ಸಾರಥಿ. ಭೂಪತಿ, ಈಗ ನಮ್ಮ ವಿಷ್ಣುದೇವನು ಎಲ್ಲಿರುವನು ತೋರಿಸುವಂತ ನಾವು ನಿಮ್ಮೆಷ್ಟದಂತಾಗಲಿ ದೇವ. ಮೂಲಮನೆ ಚಂದ್ರ ಇವರು ಸುದರ್ಶನ ಪಾತ್ರ ಮಾಡಿದ್ರು ಬೆಂಗಳೂರು ಬಹುಮಾನ ಪ್ರಕಾರ ಮಾಡ್ತಾರೆ. ಹಿರಣ್ಯ ಕಸಪ್ಪನ ರಾಕ್ಷಸ ಸಂಮೋಹನೆಂಬ 24ಕ್ಕೆ ಕೂಡ ಜಾತಕ ಸ್ವರೂಪನಾದ ರಾಕ್ಷಸ ಅಂತಕನೇ ಸುದರ್ಶನ, ನೀನು ಈ ರೀತಿ ಚಿಂತೆ ಮಾಡುವುದು ಬಿಡು ಬೇಗನೆ. ವೀರ ವೇಷವ ಮುರಳಿಸಿ ಮದ ಮೂರ್ಖರ ರುಂಡಗಳನ್ನು ತಂದಾಡುವೆನು. ಸುದರ್ಶನ, ನಿನ್ನಯ ಆಜ್ಞೆಯಂತೆ ಪಾತಾಳ ರಸತಾಳಗಳನ್ನು ಭೇದಿಸಿ ನಿನ್ನಯ ಕೀರ್ತಿಯ ಪಡೆದು ಸುದರ್ಶನ, ಓ ದೇವ. ಸುದರ್ಶನ, ಆದರೆ ನಿನಗೆ ಇಲ್ಲಿಯವರೆಗೆ ಸೋಲೆ ಬಂದಿತ್ತು, ನಾನು ಕನಸಿನಲ್ಲಿಯೂ ಕಂಡವನಲ್ಲ. ಆದರೆ ನಿನ್ನೆಯ ದಿನ ಕುಳ್ಳರಾದ ಶಕ್ತಿಸುತನ ಪ್ರಚೋದನೆಂಬ 13ನೇ ನೀವು ಎಣ್ಣೆಯ ದರಸದ ಯುದ್ಧಕ್ಕೆ ಹೋಗಿದ್ದರಿಂದ ನಿಮಗೆ ಸೋಲಿದೆ ಸ್ವಾಮಿ. ಸುದರ್ಶನ, ಏನು ಸುದರ್ಶನ? ಅದು ಏನೆಂದರೆ ಸುದರ್ಶನ, ಆತನುಜರಾದ ಹತಮನಿಗೆ ಶಿವನು ಜೀವಿಗಳಿಂದ ಮರಣ ಬಾರದಂತೆ ಆ ಪರಶಿವನು ವರವನ್ನು ಕೊಟ್ಟಿರುವ ಕಾರಣ ಸುದರ್ಶನ, ನಿನಗೆ ಇಂಥ ಪರಿಭವವಾಯಿತು. ಇಂದಿನ ದಿನದಲ್ಲಿ
ತಂದು ಹರಪಿಸದಿದ್ದರೆ ನಾನು ನಿನ್ನ ಬಲವಾದ ಆಯುಧವಿಸಿ ನಾರಾಯಣ ಸುದರ್ಶನ ಜಾಗೃತಿಯಿಂದ ನೇಮ ಕೊಡ ಲಕ್ಷ್ಮೀ ರಮಣ ಪ್ರಸಿದ್ಧ ಬಲಸಾಲಿ ಎಂದೆನಿಸಿ ಸಾರ್ಥಕವೇನು ಬಿಡು ಬಿಡು ನಿನ್ನ ಮನದ ಸಂಶಯವನ್ನು ಈಗಲೇ ಕೊಡು ನನಗೆ ಅಪ್ಪಣೆ ಉತ್ತರ ಶಿರಗಳನ್ನು ಮರೆತು ಜಯಶಾಲಿಯಾಗಿ ನಾನು ಪಟ್ಟಣವನ್ನು ಕಟ್ಟಿಸದಿದ್ದರೆ ನಾನು ನಿನ್ನ ಹತ್ತಿರದಾರಕ ನಿನ್ನ ಬಲವಾದ ಆಯುಧವೆನಿಸಿ ಸಾರ್ಥಕವೇನು ನಾರಾಯಣ ಜಾಗೃತಿಯಿಂದ ನೇಮವನ್ನು ಕೊಡು ಲಕ್ಷ್ಮೀ ರಮಣ ಸೇರಿಸಿ ಬರಿವೆ ಎಂಬ ಪಟ್ಟಣ ಸುದರ್ಶನ ನಾ ಬಂದದು ನಿನ್ನ ಸೂರತನ ನನ್ನ ಹೆಣ ಈ ಕಾರ್ಯ ಮಾಡಿ ಎಲ್ಲ ಮಾನ ಅಭಿಮಾನ ಉಳಿಸುವರು ದಾರಿಗಳು ಆ ಕೂಡಲಿಗೆ ಮನುಜ ಮಾತುಕತೆಯಿಂದಲೂ ಮರಣವಿಲ್ಲ ಎಲ್ಲ ಸುದರ್ಶನ ನಾರಾಯಣ ನೀನು ಜಯಶಾಲಿಯಾಗೆಂದು ಆಶೀರ್ವಾದ ಮಾಡಿದನು ಹೋಗಿ ಬಾ ಸುದರ್ಶನ ಇದೇ ಎಣ್ಣೆಯ ವಚನ ಸುದರ್ಶನ ಭೂಪತಿ